Welcome students. We are going to work out problems on contract costing. ನೋಡಿ, ಡಿಫ್ರೆಂಟ್ ವೆರೈಟೀಸ್ ಆಫ್ ಪ್ರಾಬ್ಲಮ್ಸನ್ನು ನಾನು ಪ್ರತಿಯೊಂದು ವಿಡಿಯೋದಲ್ಲೂ ನಿಮಗೆ ವರ್ಕೌಟ್ ಮಾಡಿಸ್ತಾ ಇದ್ದೀನಿ. ಒಂದು ಕಂಪ್ಲೀಟೆಡ್ ಕಾಂಟ್ರಾಕ್ಟ್ ಇದ್ದಾಗ ಯಾವ ಥರ ಮಾಡ್ತೀವಿ, ಎಂಟೈರ್ ಪ್ರಾಫಿಟ್ ಆ್ಯಂಡ್ ಲಾಸ್ ರಿಲೇಟಿಂಗ್ ಟು ದಟ್ ಪರ್ಟಿಕ್ಯುಲರ್ ಕಾಂಟ್ರಾಕ್ಟ್ ವಿಲ್ ಬಿ ಟ್ರಾನ್ಸ್ಫರ್ ಟು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್. ಒಂದೇ ವರ್ಷದ ಒಳಗಡೆನೆ ಅದು ಕಂಪ್ಲೀಟ್ ಆಗೋಗ್ಬಿಟ್ರೆ, ಆನಂತರ ಏನು ಮಾಡಿದ್ವಿ, ಇನ್ಕಂಪ್ಲೀಟ್ ಕಾಂಟ್ರಾಕ್ಟ್ಸ್ ಅಂತ ಹೇಳಿ ಮಾಡಿದ್ವಿ. ಅಂದರೆ ಒಂದು ವರ್ಷದ ಕೊನೆಯ ಲಾಸ್ಟ್ ಡೇಟ್, ಅಕೌಂಟಿಂಗ್ ಕ್ಲೋಸಿಂಗ್ ಡೇಟ್ ಬರೋಷ್ಟೊತ್ತಿಗೆ ಆ ಕಾಂಟ್ರಾಕ್ಟ್ ಇನ್ನೂ ಮುಗಿದಿರೋದಿಲ್ಲ, ಪೆಂಡಿಂಗ್ ಇರುತ್ತೆ, ಇನ್ಕಂಪ್ಲೀಟ್ ಇರುತ್ತೆ. ಆವಾಗ ಟೋಟಲ್ ಪ್ರಾಫಿಟನ್ನು ನಾವು ತಗೊಳ್ಳೋದಿಲ್ಲ, ಒಂದು ಸ್ವಲ್ಪ 1/3 2/3 ಬೇಸ್ಡ್ ಅಪಾನ್ ದ ಕಂಪ್ಲೀಷನ್ ಸ್ಟೇಜ್ ಆಫ್ ದ ಕಾಂಟ್ರಾಕ್ಟ್ ನಾವು ಒಂದು ಸ್ವಲ್ಪ ಪ್ರಾಫಿಟನ್ನು ಮಾತ್ರ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡ್ತೀವಿ. ಉಳಿದಿರೋ ಪ್ರಾಫಿಟನ್ನು ರಿಸರ್ವ್ ಅಂತ ಹೇಳಿ ಹಾಗೆ ಮೇಂಟೈನ್ ಮಾಡ್ತಾ ಬಂದಿದ್ದೀವಿ. ಅದು ಇನ್ಕಂಪ್ಲೀಟೆಡ್ ಕಾಂಟ್ರಾಕ್ಟ್. ಇನ್ಕಂಪ್ಲೀಟ್ ಕಾಂಟ್ರಾಕ್ಟ್ ಅಂದರೆ ಏನು, ಒಂದು ಕಾಂಟ್ರಾಕ್ಟು ವರ್ಷದ ಕೊನೆಯವರೆಗೆ ಅದು ಇನ್ನೂ ಕಂಪ್ಲೀಟ್ ಆಗಿಲ್ಲ, ಇನ್ನೂ ಪೆಂಡಿಂಗ್ ಇದೆ. ಅಂದರೆ ನೆಕ್ಸ್ಟ್ ಇಯರೂ ಸ್ವಲ್ಪ ಇನ್ನೂ ಅದರ ಕೆಲಸ ನಡಿಬೇಕಾಗಿದೆ ಅಂತ ಅರ್ಥ. ಲೆಟ್ ಅಸ್ ಸೇ ಫಾರ್ ಎಕ್ಸಾಂಪಲ್, ಒಂದು ಕಾಂಟ್ರಾಕ್ಟು 2020ಯಲ್ಲಿ ಶುರುವಾಗುತ್ತೆ. 2020 ಎಂಡಿಂಗ್ ಅಷ್ಟೊತ್ತಿಗೆ ಆ ಕಾಂಟ್ರಾಕ್ಟು ಒಂದು ಅರ್ಧ ಕಂಪ್ಲೀಟ್ ಆಗಿರುತ್ತೆ, ಇನ್ನೂ ಅರ್ಧ ಇರುತ್ತೆ. 2021 ಬಂದಾಗ ಆ ಉಳಿದಿರುವಂತಹ ಪೆಂಡಿಂಗ್ ಪೋರ್ಷನ್ ಆಫ್ ದ ಕಾಂಟ್ರಾಕ್ಟನ್ನು ನಾವು ಕಂಪ್ಲೀಟ್ ಮಾಡಿಬಿಡ್ತೀವಿ. ಕಂಪ್ಲೀಟ್ ಮಾಡಿಬಿಟ್ಟಾಗ ಈಗ ಫುಲ್ಲಿ ಕಂಪ್ಲೀಟೆಡ್ ಆಗೋಗಿದೆ ಕಾಂಟ್ರಾಕ್ಟು. ಅದ್ರ ಮೇಲೆ ಬರುವಂತಹ ಎಂಟೈರ್ ಪ್ರಾಫಿಟನ್ನು ನಾವು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡ್ಕೊಂಡ್ಬಿಡ್ತೀವಿ. ಸೊ ಒಂದು ಕಾಂಟ್ರಾಕ್ಟು 2 ಇಯರ್ಸ್ ನಡಿಬೋದು, 3 ಇಯರ್ಸ್ ನಡಿಬೋದು, 4 ಇಯರ್ಸ್ ನಡಿಬೋದು. ಇಫ್ ಎ ಕಾಂಟ್ರಾಕ್ಟ್ ಈಸ್ ಟೇಕಿಂಗ್ ಮೋರ್ ದೆನ್ 1 ಇಯರ್ ಫಾರ್ ಕಂಪ್ಲೀಷನ್, ಹೌ ಡು ವಿ ಪ್ರಿಪೇರ್ ಕಾಂಟ್ರಾಕ್ಟ್ ಅಕೌಂಟ್ ಫಾರ್ ದ ಎಂಟೈರ್ ಪೀರಿಯಡ್ ಆಫ್ ದ ಕಾಂಟ್ರಾಕ್ಟ್? ಅಂದರೆ ಒಂದು ವರ್ಷದ ಅವಧಿಗೆ ಮಾತ್ರವಲ್ಲದೆ ಒಂದು ವರ್ಷಕ್ಕಿಂತ ಹೆಚ್ಚಿನ ಟೈಮ್ ತಗೊಂಡು ಕಂಪ್ಲೀಷನ್ ಆಗೋ ಕಾಂಟ್ರಾಕ್ಟ್ಸ್ಗೆ ಯಾವ ರೀತಿಯಾಗಿ ನಾವು ಕಾಂಟ್ರಾಕ್ಟ್ ಅಕೌಂಟ್ಸನ್ನು ಮಾಡ್ತೀವಿ. ಎ ಕಾಂಟ್ರಾಕ್ಟ್ ಹೂಸ್ ವರ್ಕ್ ಎಕ್ಸ್ಟೆಂಡ್ಸ್ ಬಿಯಾಂಡ್ 1 ಇಯರ್, ಅದರ ಒಂದು ಅಕೌಂಟಿಂಗ್ ಟ್ರೀಟ್ಮೆಂಟನ್ನು ಈ ಒಂದು ಪ್ರಾಬ್ಲಮಲ್ಲಿ ನಾವು ಇವತ್ತು ನೋಡೋಣ. Now look at the problem on the screen. The following information relates to a building contract for rupees 10 lakhs. So what is this 10 lakhs? This 10 lakhs is the contract price. 10 ಲಕ್ಷ ರೂಪಾಯಿಗೆ ಒಂದು ಕಾಂಟ್ರಾಕ್ಟನ್ನು ಒಪ್ಕೊಂಡಿದ್ದಾರೆ, ಆ ಕಾಂಟ್ರಾಕ್ಟನ್ನು ನಡೆಸ್ತಾ ಇದ್ದಾರೆ. ಅದರ ಒಂದು ಕಂಪ್ಲೀಟ್ ಡೀಟೇಲ್ಸ್ ನಮಗಿಲ್ಲಿ ಸಿಗುತ್ತೀಗ. ಇಲ್ಲೊಂದು ಟೇಬುಲಾರ್ ಫಾರ್ಮ್ಯಾಟಲ್ಲಿ ಕೊಟ್ಬಿಟ್ಟು ಇಯರ್ 2014 ಮತ್ತು ಇಯರ್ 2015 ಅಂತ 2 ಕೊಟ್ಟಿದ್ದಾರೆ. ಅಂದರೆ ಮೋಸ್ಟ್ ಪ್ರಾಬಬಲಿ 2014ನಲ್ಲಿ ಈ ಕಾಂಟ್ರಾಕ್ಟು ಸ್ಟಾರ್ಟ್ ಆಗುತ್ತೆ, ಕಮೆನ್ಸ್ ಆಗುತ್ತೆ, ಮತ್ತು 2015ನಲ್ಲಿ ಇದು ಕ್ಲೋಸ್ ಆಗುತ್ತೆ. ಅಂದರೆ 2014ಗೆ ಇದು ಇನ್ಕಂಪ್ಲೀಟ್ ಕಾಂಟ್ರಾಕ್ಟು, 2015 ಬರೋಷ್ಟೊತ್ತಿಗೆ ಇದು ಕಂಪ್ಲೀಟೆಡ್ ಕಾಂಟ್ರಾಕ್ಟ್ ಆಗುತ್ತೆ. ಸೊ ಇಂಥ ಒಂದು ಪ್ರಾಬ್ಲಮ್ಸನ್ನು ಹೇಗೆ ಮಾಡೋದು ಅಂತ ನೋಡೋಣ, ದಯವಿಟ್ಟು ಗಮನಿಸಿ. ಸೊ ಮೆಟೀರಿಯಲ್ಸ್ ಇಶ್ಯೂಡ್ ನಿಮಗೆ 2014ಗೆ 15ಗೆ ಸಪ್ರೇಟಾಗಿ ಕೊಟ್ಟಿದ್ದಾರೆ. ನೋಡಿ, 2014ಗೆ 3 lakhs rupees ವರ್ತ್ ಆಫ್ ಮೆಟೀರಿಯಲ್ಸನ್ನು ಇಶ್ಯೂ ಮಾಡಿದ್ದೀವಿ ಕಾಂಟ್ರಾಕ್ಟಿಗೆ, ಅದು ಆ ವರ್ಷದಲ್ಲಿ ಕೊಟ್ಟಿರುವಂಥದ್ದು. ನೆಕ್ಸ್ಟ್ ಇಯರ್ಗೆ ಇನ್ನೂ ಒಂದು 84,000 ರೂಪಾಯಿ ಎಕ್ಸ್ಟ್ರಾ ಮೆಟೀರಿಯಲ್ಸನ್ನು ಕೊಟ್ಟಿದ್ದೀವಿ. ಸೊ ನಾವು ಕಾಂಟ್ರಾಕ್ಟ್ ಅಕೌಂಟನ್ನು ಪ್ರಿಪೇರ್ ಮಾಡಬೇಕಾದ್ರೆ 14ಗೆ ಸಂಬಂಧಪಟ್ಟ ಎಲ್ಲ ಐಟಮ್ಸನ್ನು ಎಂಟ್ರಿ ಮಾಡಿ 14ಗೆ ಕಾಂಟ್ರಾಕ್ಟ್ ಅಕೌಂಟನ್ನು ಕ್ಲೋಸ್ ಮಾಡಿ ಅದೇ ಕಾಂಟ್ರಾಕ್ಟ್ ಅಕೌಂಟನ್ನು ಮತ್ತೆ ರಿಓಪನ್ ಮಾಡ್ತೀವಿ 2015ಗೆ. ಇಟ್ಸ್ ಅ ಕಂಟಿನ್ಯೂಯಸ್ ಅಕೌಂಟ್. ಎಷ್ಟು ವರ್ಷ ಆ ಕಾಂಟ್ರಾಕ್ಟ್ ನಡೆದ್ರೆ ಅಷ್ಟು ವರ್ಷ ಆ ಕಾಂಟ್ರಾಕ್ಟ್ ಅಕೌಂಟು ರಿಓಪನ್ ಆಗ್ತಾನೆ ಇರುತ್ತೆ, ಬ್ಯಾಲೆನ್ಸ್ ಆಗಿ ಮತ್ತೆ ರಿಓಪನ್ ಆಗ್ತಾ ಇರುತ್ತೆ. ಸೊ ಫೈನಲ್ ಕಂಪ್ಲೀಷನ್ ಡೇಟ್ ಬಂದಾಗ ಅಲ್ಲಿಗೆ ಕ್ಲೋಸ್ ಮಾಡಿಬಿಡ್ತೀವಿ. ಸೊ ಇಲ್ಲಿ ಪ್ರತಿಯೊಂದು ವರ್ಷಕ್ಕೆ ಸಪ್ರೇಟಾಗಿ ನಮಗಿಲ್ಲಿ ಎಕ್ಸ್ಪೆಂಡಿಚರ್ಸನ್ನು ಕೊಟ್ಟಿದ್ದಾರೆ. ಸೊ 2 ವರ್ಷದ್ದು ಗಮನಿಸ್ತಾ ಬನ್ನಿ. ಡೈರೆಕ್ಟ್ ವೇಜಸ್ಸು 2014ಗೆ 2,30,000 ಇನ್ಕರ್ ಆಗಿದೆ, 15ಗೆ 1,05,000 ಆಗಿದೆ. ಡೈರೆಕ್ಟ್ ಎಕ್ಸ್ಪೆನ್ಸಸ್ 22,000 ಫಾರ್ 2014 ಆ್ಯಂಡ್ 10,000 ಫಾರ್ 2015. ಇವೆಲ್ಲ ಕೂಡ ಕಾಂಟ್ರಾಕ್ಟ್ ಅಕೌಂಟಿಗೆ ಡೆಬಿಟ್ ಆಗಬೇಕಾಗಿರುವಂತಹ ಎಕ್ಸ್ಪೆಂಡಿಚರ್ಸು. ದೆನ್ ಯು ಹ್ಯಾವ್ ಇಂಡೈರೆಕ್ಟ್ ಎಕ್ಸ್ಪೆನ್ಸಸ್ಸು 6,000 ಆ್ಯಂಡ್ 1,400. ಆಮೇಲೆ ವರ್ಕ್ ಸರ್ಟಿಫೈಡ್
ನೋಡಿ 2014 7,50,000 ರೂಪೀಸ್ ವರ್ಕು ಸರ್ಟಿಫೈ ಆಗಿದೆ ಅಂದರೆ ಏನು, ಅಷ್ಟು ಕೆಲಸ ಮುಗಿದಿದೆ, ಅಷ್ಟು ಕೆಲಸಕ್ಕೆ ಆರ್ಕಿಟೆಕ್ಟು ಸರ್ಟಿಫಿಕೇಟನ್ನು ಕೊಟ್ಟಿದ್ದಾನೆ. ಸೊ ವಾಟ್ ಈಸ್ ದ ಟೋಟಲ್ ಕಾಂಟ್ರಾಕ್ಟ್ ಪ್ರೈಸ್? 10 lakhs. ಸೊ 7,50,000 ರೂಪೀಸ್ ವರ್ಕ್ ಸರ್ಟಿಫೈ ಆಗಿದೆ ಅಂತಂದರೆ 75% ವರ್ಕ್ ಕಂಪ್ಲೀಟ್ ಆಗೋಗಿದೆ, ಇನ್ನು 25% ಮಾತ್ರ ಇದೆ. ಇನ್ನು 25% ಯಾವಾಗ ಕಂಪ್ಲೀಟ್ ಆಗುತ್ತೆ? ಮೇ ಬಿ ಇನ್ ದ ಇಯರ್ 2015 ಕಂಪ್ಲೀಟ್ ಆಗ್ಬೋದು. ಸೊ ಅದಕ್ಕೆ ನೋಡಿ ಇಲ್ಲಿ 2015 ಬರೋಷ್ಟೊತ್ತಿಗೆ ವರ್ಕ್ ಸರ್ಟಿಫೈಡು 10 lakhs ರೂಪೀಸ್ ಕೊಟ್ಬಿಟ್ಟಿದ್ದಾರೆ, ಅಂದರೆ ಫುಲ್ಲು ವರ್ಕು ಕಂಪ್ಲೀಟ್ ಆಗೋಗಿದೆ, ಏನು ಪೆಂಡಿಂಗ್ ಇಲ್ಲ ಅಂತ ಅರ್ಥ. ದೆನ್ ವರ್ಕ್ ಅನ್ಸರ್ಟಿಫೈಡ್ 8,000 ರೂಪೀಸ್. 2014 ಕಾಂಟ್ರಾಕ್ಟ್ ಇನ್ನೂ ಪೆಂಡಿಂಗ್ ಇರೋದ್ರಿಂದ ಅನ್ಸರ್ಟಿಫೈಡ್ ವರ್ಕ್ ಇದೆ. 2015 ಇಲ್ಲ. ಯಾಕೆ? ಬಿಕಾಸ್ ದಿ ಕಾಂಟ್ರಾಕ್ಟ್ ಈಸ್ ಗೆಟಿಂಗ್ ಕಂಪ್ಲೀಟೆಡ್. 100% ಕಾಂಟ್ರಾಕ್ಟ್ ಮುಗಿದೋಗಿದೆ ಅಂತಂದರೆ ಇನ್ನು ಪೆಂಡಿಂಗ್ ವರ್ಕ್ ಏನಿರುತ್ತೆ? ಅನ್ಸರ್ಟಿಫೈಡ್ ವರ್ಕ್ ಅಂದ್ರೇ ಪೆಂಡಿಂಗ್ ವರ್ಕು, ಅಂದರೆ ಕೆಲಸ ಆಗಿದೆ, ಸರ್ಟಿಫಿಕೇಟ್ ಸಿಕ್ಕಿಲ್ಲ ಅಂದರೆ ಒಂದು ಸ್ವಲ್ಪ ಪೆಂಡಿಂಗ್ ಇದೆ ಅಂತ. ಸೊ ಇನ್ 2015 ಯು ವಿಲ್ ನಾಟ್ ಹ್ಯಾವ್ ವರ್ಕ್ ಅನ್ಸರ್ಟಿಫೈಡ್ ಬಿಕಾಸ್ ದ ಕಾಂಟ್ರಾಕ್ಟ್ ಈಸ್ ಫುಲ್ಲಿ ಕಂಪ್ಲೀಟೆಡ್. ದೆನ್ ಮೆಟೀರಿಯಲ್ ಅಟ್ ಸೈಟ್, ಅಂದರೆ ಇಯರ್ ಎಂಡಿಂಗಲ್ಲಿ 2014 ಇಯರ್ ಎಂಡಿಂಗಲ್ಲಿ ಅನ್ಯೂಸ್ಡ್ ಕ್ಲೋಸಿಂಗ್ ಸ್ಟಾಕ್ ಆಫ್ ಮೆಟೀರಿಯಲ್ಸು ಸೈಟಲ್ಲಿರುವಂಥದ್ದು 5,000. 2014 ಯೂಸ್ ಮಾಡ್ಕೊಂಡಿಲ್ಲ, ಅದು ಹಾಗೇ ಇರುತ್ತೆ, ಕ್ಯಾರಿ ಡೌನ್ ಆಗಿಬಿಟ್ಟು 2015 ಅದನ್ನು ಯೂಸ್ ಮಾಡ್ಕೊಳ್ತಾರೆ. ದೆನ್ 2015 ಕೂಡ ಕ್ಲೋಸಿಂಗ್ ಬ್ಯಾಲೆನ್ಸ್ ಇದೆಯಲ್ಲ ಸರ್? ಎಸ್, ಕಾಂಟ್ರಾಕ್ಟ್ ಆಗೋಗಿದೆ ಬಟ್ ಬ್ಯಾಲೆನ್ಸ್ ಇದೆ, ಅದನ್ನು ಸ್ಟೋರ್ಗೆ ತೊಗೊಂಡೋಗ್ತಾರೆ ಅಂತ ಅಂದ್ಕೊಳ್ಳಿ. ದೆನ್ ಪ್ಲ್ಯಾಂಟ್ ಇಶ್ಯೂಡ್ 14,000 ಇನ್ ದ ಇಯರ್ 2014 ಆ್ಯಂಡ್ 2,000 ಇನ್ ದ ಇಯರ್ 2015. ಸೊ ಈ ಪ್ಲ್ಯಾಂಟ್ ಇಶ್ಯೂಡ್ ಮೇಲೆ ಒಂದು ಸ್ವಲ್ಪ ಕೇರ್ಫುಲ್ಲಾಗಿ ಗಮನ ಇಟ್ಟು ಅರ್ಥ ಮಾಡ್ಕೊಳ್ಳಿ. 2014 ಇಶ್ಯೂ ಮಾಡಿರುವಂತಹ 14,000 ರೂಪೀಸ್ ವರ್ತ್ ಆಫ್ ಪ್ಲ್ಯಾಂಟು 2015 ಇರುತ್ತಾ ಇರಲ್ವಾ? ಖಂಡಿತ ಇರುತ್ತೆ. ಪ್ಲ್ಯಾಂಟ್ ಅನ್ನೋದು ಇಟ್ಸ್ ಅನ್ ಅಸೆಟ್, ಇಟ್ಸ್ ಅ ಮೆಷಿನರಿ, ಇಟ್ಸ್ ಅ ಎಕ್ವಿಪ್ಮೆಂಟ್. ಅದು ಎಲ್ಲೂ ಹೋಗೋದಿಲ್ಲ ಅನ್ಲೆಸ್ ಇಟ್ ಈಸ್ ಟೋಲ್ಡ್ ಇನ್ ದ ಪ್ರಾಬ್ಲಮ್ ದಟ್ ಇಟ್ ಈಸ್ ಲಾಸ್ಟ್ ಆರ್ ಸೋಲ್ಡ್ ಆರ್ ಸಮಥಿಂಗ್ ಹ್ಯಾಪೆಂಡ್. If such things are not happened, then you have to assume that the plant will be carried to the next year also. So ಈ 2015 ಕೆಳಗಡೆ ಕೊಟ್ಟಿರೋ ಪ್ಲ್ಯಾಂಟಿನ ಜೊತೆಗೆ ಈ ಪ್ಲ್ಯಾಂಟು ಬರುತ್ತೆ ಅಂತ ಅರ್ಥ ಮಾಡ್ಕೊಳ್ಳಿ. ಅಂದರೆ ಈ 2000 ಕೊಟ್ಟಿದ್ದಾರಲ್ಲ ಸರ್, ದಟ್ ಈಸ್ ಅಡಿಷ್ನಲ್ ಪ್ಲ್ಯಾಂಟ್. 2014 ಇಶ್ಯೂ ಮಾಡಿರುವಂತಹ 14,000 ಜೊತೆಗೆ ಇನ್ನೊಂದು 2,000 ರೂಪಾಯಿ ಅಡಿಷ್ನಲ್ ಆಗಿ ಪ್ಲ್ಯಾಂಟನ್ನು ಇಶ್ಯೂ ಮಾಡಿದ್ದಾರೆ. ಮತ್ತು ಸರ್ 14,000 ರೂಪೀಸು 2014 ಕೊಟ್ಟಿರೋ ಪ್ಲ್ಯಾಂಟ್ಗೆ ಅದಕ್ಕೇನೋ ಡಿಪ್ರಿಸಿಯೇಷನ್ ಇರುತ್ತಾ? ಖಂಡಿತ ಇರುತ್ತೆ. ಸೊ ಡಿಪ್ರಿಸಿಯೇಷನನ್ನು ಲೆಸ್ ಮಾಡ್ಕೊಂಡಿದ್ದಾದಮೇಲೆ ಉಳಿದಿರೋ ಬ್ಯಾಲೆನ್ಸನ್ನೇ 15 ನಾವು ತಗೊಂಡು ಹೋಗ್ತೀವಿ. ರಿಮೆಂಬರ್. ದೆನ್ ಕ್ಯಾಶ್ ರಿಸೀವ್ಡ್ ಫ್ರಮ್ ಕಾಂಟ್ರಾಕ್ಟಿ 2014 6 lakhs ರಿಸೀವ್ ಆಗಿದೆ, 2015 10 lakhs ರಿಸೀವ್ ಆಗೋಗಿದೆ. ಕಾಂಟ್ರಾಕ್ಟ್ ಇರೋದೇ 10 lakhsಗೆ. ಸೊ ಫುಲ್ ಕ್ಯಾಶು ನಮಗೆ ರಿಸೀವ್ ಆಗೋಗಿದೆ, ಕಾಂಟ್ರಾಕ್ಟ್ ಅಲ್ಲಿಗೆ ಖತಮ್ ಆಗುತ್ತೆ, ಕ್ಲೋಸ್ ಆಗುತ್ತೆ. ರೈಟ್. ವಿತ್ ದಿಸ್ ಇನ್ಫಾರ್ಮೇಷನ್ ಲೆಟ್ ಅಸ್ ಪ್ರೊಸೀಡ್ ಟು ವರ್ಕೌಟ್ ದ ಸಮ್. ಅಡಿಷ್ನಲ್ ಇನ್ನೊಂದು ಇನ್ಫಾರ್ಮೇಷನ್ ಇದೆ, ಅದನ್ನು ಗಮನಿಸ್ಕೊಂಬಿಟ್ಟು ದೆನ್ ವಿ ಶಾಲ್ ಸ್ಟಾರ್ಟ್ ವರ್ಕಿಂಗ್ ದಿ ಕಾಂಟ್ರಾಕ್ಟ್ ಅಕೌಂಟ್ಸ್. The value of plant at the end of 2014 and 15 was 7,000 and 5,000 respectively. Closing value of the plant ಕೊಟ್ಟಿದ್ದಾರೆ ನೋಡಿ, 14,000 ರೂಪೀಸ್ 14,000 ರೂಪೀಸ್ ವರ್ತ್ ಆಫ್ ಪ್ಲ್ಯಾಂಟನ್ನು 14ಗೆ ಇಶ್ಯೂ ಮಾಡಿದರೆ 14 ಎಂಡಿಂಗಲ್ಲಿ ಎಷ್ಟಿದೆ? 7,000. ಅಂದರೆ ಏನು? ರಿಮೈನಿಂಗ್ 7,000 ಈಸ್ ದ ಡಿಪ್ರಿಸಿಯೇಷನ್ ಚಾರ್ಜ್ಡ್ ಆನ್ ದ ಪ್ಲ್ಯಾಂಟ್. 14,000 ರೂಪೀಸ್ ವರ್ತ್ ಆಫ್ ಪ್ಲ್ಯಾಂಟನ್ನು ಇಶ್ಯೂ ಮಾಡಿದರೆ ಕಾಂಟ್ರಾಕ್ಟಿಗೆ, ಇಯರ್ ಎಂಡ್ ಆಗೋಷ್ಟೊತ್ತಿಗೆ ಪ್ಲ್ಯಾಂಟ್ ಅಟ್ ದ ಎಂಡ್ ಆಫ್ 2014 ವಾಸ್ ಹೌ ಮಚ್? 7,000. ದಟ್ ಮೀನ್ಸ್ 7,000 ರೂಪೀಸ್ ಡಿಪ್ರಿಷಿಯೇಟ್ ಆಗೋಗಿದೆ. ಆ್ಯಂಡ್ 2015ಗೆ ಹೋಗಬೇಕಾದ್ರೆ ನಿಮಗೆ ಎಷ್ಟು ಪ್ಲ್ಯಾಂಟ್ ಬರುತ್ತೆ? 7,000 ಇರುತ್ತೆ, ಯಾಕಂದರೆ ರಿಮೈನಿಂಗ್ 7,000 ಡಿಪ್ರಿಷಿಯೇಟ್ ಆಗೋಗಿದೆ. ಆ್ಯಂಡ್ ಫಾರ್ ದ ಇಯರ್ 2015 ಆಲ್ಸೋ ದೇ ಹ್ಯಾವ್ ಗಿವನ್ 5,000 ರೂಪೀಸ್. ಏನಿದು? ಕ್ಲೋಸಿಂಗ್ ವ್ಯಾಲ್ಯೂ ಆಫ್ ದ ಪ್ಲ್ಯಾಂಟ್. ಇಲ್ಲಿ ಓಪನಿಂಗ್ ವ್ಯಾಲ್ಯೂ 2,000 ಇದೆಯಲ್ಲ ಸರ್, 2,000 ಈಸ್ ದ ಅಡಿಷ್ನಲ್ ಪ್ಲ್ಯಾಂಟು. 14 15ಗೆ ಒಂದಷ್ಟು ಪ್ಲ್ಯಾಂಟ್ ಬರುತ್ತೆ. ಎಷ್ಟು ಬರುತ್ತೆ ಹೇಳಿ? 14,000 7,000 ಹೋಗ್ಬಿಟ್ರೆ ಇನ್ನು 7,000 ಇದೆಯಲ್ಲ, ಸೊ 7 ಓಲ್ಡ್ ಪ್ಲಸ್ 2 ನ್ಯೂ, 9,000 ರೂಪೀಸ್ ವರ್ತ್ ಆಫ್ ಪ್ಲ್ಯಾಂಟು 2015 ಇರುತ್ತೆ. ಆ ಕಾಂಟ್ರಾಕ್ಟ್ ಎಂಡ್ ಆಗೋಷ್ಟೊತ್ತಿಗೆ
9,000 ರುಪೀಸ್ ಪ್ಲ್ಯಾಂಟು 5,000 ಆಗಿಬಿಡುತ್ತೆ ಕ್ಲೋಸಿಂಗ್ ವ್ಯಾಲ್ಯೂ. ಅಂದರೆ ರಿಮೈನಿಂಗ್ 4,000 ಏನಾಗಬೇಕು, ಡಿಪ್ರಿಸಿಯೇಷನ್ ಆಗಬೇಕು. ಸೊ ಅದನ್ನು ನಾವು ಎರಡು ರೀತಿ ಕಾಂಟ್ರಾಕ್ಟ್ ಅಕೌಂಟಲ್ಲಿ ಎಂಟ್ರಿ ಮಾಡ್ಬೋದು. ನೋಡೋಣ, ನಾವು ವಿಲ್ ಶೋ ಯು. Then they are asking us to prepare contract account and contractees account. Now, with this information, let us proceed to solve the problem. We are beginning the contract account for 2 years 2014 and 15. 14 and 15 alva? Yes, this is wrong. 5 and 6 anta kodtane. So we should take it as 14 and 15. 2014 and 15 ಗೆ ನಾವು ಕಾಂಟ್ರಾಕ್ಟ್ ಅಕೌಂಟನ್ನು ಮಾಡ್ತಾ ಇದ್ದೀವಿ. ರೈಟ್, ಇಲ್ಲಿ ಕರೆಕ್ಟಾಗಿ ಕೊಟ್ಟಿದ್ದಾನೆ 2014 ಅಂತ. ರೈಟ್, ಸೊ ಇಯರ್ ವೈಸ್ ಸಪ್ರೇಟಾಗಿ ನಾವು ಕಾಂಟ್ರಾಕ್ಟ್ ಅಕೌಂಟ್ ಮಾಡ್ತೀವಿ. ಬಟ್ ಒಂದೇ ಕಾಂಟ್ರಾಕ್ಟ್ ಅಕೌಂಟು, ಒಂದೇ ಲೈನಿಂಗ್ಸು, ಒಂದೇ ರೂಲಿಂಗ್ಸು. ನೀವು ಅಡಿಷ್ನಲ್ ಆಗಿ ಸಪ್ರೇಟಾಗಿ ಲೈನ್ಸ್ ಹಾಕಬೇಕಾಗಿಲ್ಲ. ಒಂದೇ ಕಾಂಟ್ರಾಕ್ಟ್ ಒಳಗಡೆ 14ದು ಬರುತ್ತೆ, 15ದು ಅಲ್ಲೇ ಬರುತ್ತೆ. ಇಲ್ಲಿ ನೋಡಿ, ಸೊ ನಾನಿಲ್ಲಿ 14ಅನ್ನು ತೋರಿಸ್ತಾ ಇದ್ದೀನಿ. ಮೆಟೀರಿಯಲ್ಸ್ 3 lakhs rupees. ಎಲ್ಲಿತ್ತು ನೋಡಿ, ಕಮ್ ಟು ದ, ಎಸ್, ದಿಸ್ 3 lakhs rupees materials issued is taken here. Direct wages 2,30,000, this relating to 2014. ಸೊ ನಾವು 14 year ಕಾಂಟ್ರಾಕ್ಟ್ ಅಕೌಂಟ್ ಮಾಡ್ತಿರೋದ್ರಿಂದ ಎಲ್ಲ 14 ಐಟಮ್ಸ್ ಎಲ್ಲ ಫಸ್ಟ್ ನೋಡ್ಕೊಂಬಿಡೋಣ. ದೆನ್ ಯು ಹ್ಯಾವ್ ಡೈರೆಕ್ಟ್ ವೇಜಸ್ ಎಕ್ಸ್ಪೆನ್ಸಸ್ 22,000 rupees. ಎಲ್ಲಿದೆ ನೋಡಿ, ಎಸ್, 22,000 rupees ಡೈರೆಕ್ಟ್ ಎಕ್ಸ್ಪೆನ್ಸಸ್. Then you have indirect expenses, ಎಲ್ಲಿದೆ, 6,000 rupees. Yes, so 6,000 rupees indirect expenses. Then you have depreciation on plant. ಸೊ ಇಲ್ಲಿ ಯಾವ ಮೆಥಡಲ್ಲಿ ಹೋಗ್ತಿದ್ದಾರೆ ನೋಡಿ, ಡಿಪ್ರಿಸಿಯೇಷನ್ಗೆ. ಡಿಪ್ರಿಸಿಯೇಷನನ್ನು ಡೈರೆಕ್ಟಾಗಿ ಡೆಬಿಟ್ ಸೈಡ್ ಡಿಪ್ರಿಸಿಯೇಷನ್ ಅಂತ ತೋರಿಸ್ತಾ ಇದ್ದಾರೆ. ಓಪನಿಂಗ್ ಮತ್ತು ಕ್ಲೋಸಿಂಗ್ ವ್ಯಾಲ್ಯೂಸು ತೋರಿಸ್ತಾ ಇಲ್ಲ. ಇನ್ ದ ಎವ್ರಿ ಪ್ರಾಬ್ಲಮ್ ಐ ಆಮ್ ಟ್ರೈಯಿಂಗ್ ಟು ಟೆಲ್ ಯು ದ ಸೇಮ್ ಥಿಂಗ್. Entering depreciation in contract accounts will be of 2 types. ಎರಡು ಮೆಥಡ್ಸಲ್ಲಿ ನಾವು ಡಿಪ್ರಿಸಿಯೇಷನನ್ನು ಎಂಟ್ರಿ ಮಾಡ್ಬೋದು. ಒಂದು, ಡೈರೆಕ್ಟಾಗಿ ಆ ವರ್ಷಕ್ಕೆ ಡಿಪ್ರಿಸಿಯೇಷನ್ ಎಷ್ಟಿರುತ್ತೋ ಅಷ್ಟನ್ನು ಡೆಬಿಟ್ ಸೈಡಲ್ಲಿ ಎಂಟ್ರಿ ಮಾಡಿಬಿಡಿ. ಇನ್ನೊಂದು ಮೆಥಡು, ಡಿಪ್ರಿಸಿಯೇಷನ್ ಎಂಟ್ರಿ ಮಾಡದಿರ ಡೆಬಿಟ್ ಸೈಡಲ್ಲಿ ಓಪನಿಂಗ್ ವ್ಯಾಲ್ಯೂ ಆಫ್ ದ ಪ್ಲ್ಯಾಂಟ್ ತೊಗೊಂಡು ಕ್ರೆಡಿಟ್ ಸೈಡಲ್ಲಿ ಕ್ಲೋಸಿಂಗ್ ವ್ಯಾಲ್ಯೂ ಆಫ್ ದ ಪ್ಲ್ಯಾಂಟ್ ತೊಗೊಳ್ಳಿ, ಡಿಪ್ರಿಸಿಯೇಷನನ್ನು ಅದರಲ್ಲಿ ಮೈನಸ್ ಮಾಡ್ಕೊಂಡು ತಗೊಳ್ಳಿ. ಸೊ ದಟ್ ಈಸ್ ದ ಸೆಕೆಂಡ್ ಮೆಥಡ್. ಸರ್, ಫಸ್ಟ್ ಮೆಥಡೇ ಸಿಂಪಲ್ ಇದ್ದಂಗೆ ಇದೆಯಲ್ಲ ಸರ್. ಸೆಕೆಂಡ್ ಮೆಥಡಲ್ಲಿ ನೀವು ಡೆಬಿಟ್ ಸೈಡಲ್ಲೂ ಪ್ಲ್ಯಾಂಟ್ ಬರೀಬೇಕು ಓಪನಿಂಗ್ ವ್ಯಾಲ್ಯೂ, ಕ್ರೆಡಿಟ್ ಸೈಡಲ್ಲೂ ಪ್ಲ್ಯಾಂಟ್ ಬರೀಬೇಕು ಕ್ಲೋಸಿಂಗ್ ವ್ಯಾಲ್ಯೂ. ಆ ಕ್ರೆಡಿಟ್ ಸೈಡಲ್ಲಿ ಬರೀಬೇಕಾದ್ರೆ ಪ್ಲ್ಯಾಂಟ್ ವ್ಯಾಲ್ಯೂ ಮೈನಸ್ ಡಿಪ್ರಿಸಿಯೇಷನ್ ಮಾಡ್ಕೊಂಡು ಬರೀಬೇಕು. ಇದೆಲ್ಲ ಸುಮ್ಮನೆ ಯಾಕೆ ಸರ್ ಇಷ್ಟೊತ್ತು? ನಾವೊಂದು ಕೆಲಸ ಮಾಡ್ತೀವಿ, ಡೆಬಿಟ್ ಸೈಡಲ್ಲಿ ಬರೀ ಡಿಪ್ರಿಸಿಯೇಷನ್ ಹಾಕ್ಬಿಡ್ತೀವಿ. ಹಾಕ್ಬಿಡಿ, ಏನೂ ತೊಂದರೆ ಇಲ್ಲ, ಹಾಕಬಹುದು. ಆಮೇಲೆ ಬ್ಯಾಲೆನ್ಸ್ ಶೀಟ್ ಮಾಡಬೇಕಾದ್ರೆ ನಿಮಗೆ ಒಂದು ಸ್ವಲ್ಪ ಕ್ವಶನ್ ಬರುತ್ತೆ. ಅಲ್ಲಿ ಬ್ಯಾಲೆನ್ಸ್ ಶೀಟಲ್ಲಿ ಪ್ಲ್ಯಾಂಟ್ ವ್ಯಾಲ್ಯೂ ತೋರಿಸ್ಬೇಕಲ್ಲ. ಸೊ ನೀವು ಇಲ್ಲಿ ಡಿಪ್ರಿಸಿಯೇಷನ್ ಮಾತ್ರ ತೋರಿಸ್ಕೊಂಡಿದ್ರೆ ಪ್ಲ್ಯಾಂಟ್ ವ್ಯಾಲ್ಯೂ ಎಷ್ಟಿರುತ್ತೆ ಕ್ಲೋಸಿಂಗ್ ವ್ಯಾಲ್ಯೂ ಅನ್ನೋದನ್ನು ಮತ್ತೆ ನೀವು ಕ್ಯಾಲ್ಕುಲೇಟ್ ಮಾಡಿ ಬ್ಯಾಲೆನ್ಸ್ ಶೀಟಲ್ಲಿ ತೋರಿಸ್ಬೇಕಾಗತ್ತೆ. ದೇರ್ಫೋರ್ ಬೋತ್ ಮೆಥಡ್ಸ್ ಆರ್ ಕರೆಕ್ಟ್. ವಿಚ್ ಎವರ್ ಯು ಫೀಲ್ ಕಂಫರ್ಟಬಲ್ ಯು ಕ್ಯಾನ್ ಗೋ. ಸೊ ಇನ್ ದಿಸ್ ಪ್ರಾಬ್ಲಮ್ ವಾಟ್ ಐ ಆಮ್ ಡೂಯಿಂಗ್ ಈಸ್ ಐ ಆಮ್ ಟೇಕಿಂಗ್ ಓನ್ಲಿ ಡಿಪ್ರಿಸಿಯೇಷನ್. ಬರೀ ಡಿಪ್ರಿಸಿಯೇಷನ್ ಅಮೌಂಟ್ ಮಾತ್ರ ನಾನಿಲ್ಲಿ ತೊಗೊಂಡ್ಬಿಡ್ತೀನಿ. ನಿಮಗೆ ಡಿಪ್ರಿಸಿಯೇಷನ್ ಆನ್ ಪ್ಲ್ಯಾಂಟ್ ಇಲ್ಲಿ ಮೆನ್ಷನ್ ಮಾಡಿದ್ದೀನಿ ನೋಡಿ. 14,000 minus 7,000. 7,000 depreciation. How do we get this 7,000 depreciation here? Opening value of the plant 14,000. ಎಲ್ಲಿದೆಯಪ್ಪ ಅದು? Here it is given. Opening value of the plant 14,000 ಇಲ್ಲಿ ಕೊಟ್ಟಿದ್ದಾರೆ. ಸೊ ಈ 14,000 ಜೊತೆಗೆ ಕೆಳಗಡೆ ಅಡ್ಜಸ್ಟ್ಮೆಂಟಲ್ಲಿ ಹೇಳ್ತಾರೆ ವ್ಯಾಲ್ಯೂ ಆಫ್ ದ ಪ್ಲ್ಯಾಂಟ್ ಅಟ್ ದ ಎಂಡ್ ಆಫ್ ದ 14 ವಾಸ್ 7,000. 14ಗೆ 7,000, 15ಗೆ 5,000 ಅಂತ ಹೇಳ್ತಾರೆ. 15 ಆಮೇಲೆ ನೋಡೋಣ. 14ಗೆ 7,000 rupees is the closing value of the plant. What is the difference between opening value of plant and closing value of plant? Opening original value, ಕ್ಲೋಸಿಂಗ್ ಬರೋಷ್ಟೊತ್ತಿಗೆ ಆ ವರ್ಷ ಎಲ್ಲ ಪ್ಲ್ಯಾಂಟನ್ನು ನಾವು ಕಾಂಟ್ರಾಕ್ಟ್ ಪರ್ಪಸ್ಗಾಗಿ ಯೂಸ್ ಮಾಡ್ಕೊಂಡಿರೋದ್ರಿಂದ ಅದರ ಮೇಲೆ ಡಿಪ್ರಿಸಿಯೇಷನನ್ನು ಚಾರ್ಜ್ ಮಾಡ್ತೀವಿ. ದೇರ್ಫೋರ್ ಓಪನಿಂಗ್ ಬ್ಯಾಲೆನ್ಸ್ ಆಫ್ ಪ್ಲ್ಯಾಂಟ್ ಮೈನಸ್ ಡಿಪ್ರಿಸಿಯೇಷನ್ ಈಸ್ ಈಕ್ವಲ್ಸ್ ಟು ಕ್ಲೋಸಿಂಗ್ ಬ್ಯಾಲೆನ್ಸ್, ಆರ್ ಓಪನಿಂಗ್ ವ್ಯಾಲ್ಯೂ ಆಫ್ ಪ್ಲ್ಯಾಂಟ್ ಮೈನಸ್ ಕ್ಲೋಸಿಂಗ್ ವ್ಯಾಲ್ಯೂ ಆಫ್ ಪ್ಲ್ಯಾಂಟ್ ಈಸ್ ಈಕ್ವಲ್ಸ್ ಟು ಡಿಪ್ರಿಸಿಯೇಷನ್. ಸೊ ನಮಗೆ ಓಪನಿಂಗ್ ಮತ್ತು ಕ್ಲೋಸಿಂಗ್ ವ್ಯಾಲ್ಯೂಸ್ ಕೊಟ್ಟಿರೋದ್ರಿಂದ
ಸಬ್ಟ್ರ್ಯಾಕ್ಟ್ ಮಾಡಿಕೊಂಡ್ರೆ ಬರೋವಂಥದ್ದು ಡಿಪ್ರಿಸಿಯೇಷನು. ಇಲ್ಲಿ ಓಪನಿಂಗ್ ವ್ಯಾಲ್ಯೂ ಆಫ್ ಪ್ಲ್ಯಾಂಟ್ ಇದೆ 14,000, ಕ್ಲೋಸಿಂಗ್ ವ್ಯಾಲ್ಯೂ ಇದೆ 7,000. ಸೊ 14 ಮೈನಸ್ 7 ಶುಡ್ ಬಿ ಯುವರ್ ಡಿಪ್ರಿಸಿಯೇಷನ್, 7,000 rupees ಡಿಪ್ರಿಸಿಯೇಷನ್. ಯಾವಾಗ ನೀವು ಡಿಪ್ರಿಸಿಯೇಷನನ್ನು ಇಲ್ಲಿ ಎಂಟ್ರಿ ಮಾಡ್ಕೊಂಬಿಡ್ತೀರೋ, ಯು ನೀಡ್ ನಾಟ್ ಎಂಟರ್ ಕ್ಲೋಸಿಂಗ್ ವ್ಯಾಲ್ಯೂ ಆಫ್ ಪ್ಲ್ಯಾಂಟ್ ಹಿಯರ್. ಬಟ್ ಆಲ್ಟರ್ನೇಟಿವ್ಲಿ ನೀವಿಲ್ಲಿ 14,000 ಓಪನಿಂಗ್ ವ್ಯಾಲ್ಯೂ ತೋರಿಸಿದ್ರೆ ಇಲ್ಲಿ ಬೈ ಪ್ಲ್ಯಾಂಟೆಡ್ ಸೈಟ್ 14 ಮೈನಸ್ 7 7,000 ಅಂತ ಇಲ್ಲಿ ತೋರಿಸ್ತಾ ಇದ್ವಿ. ಈಗ ತೋರಿಸೋ ಅಗತ್ಯ ಇಲ್ಲ. ಕ್ಲಿಯರ್? ಐ ಹೋಪ್ ಯು ಆರ್ ಅಂಡರ್ಸ್ಟ್ಯಾಂಡಿಂಗ್. ನಾವು ಕಮಿಂಗ್ ಟು ದ ಕ್ರೆಡಿಟ್ ಸೈಡ್, 2014 ಮಾತ್ರ ಮಾಡ್ತಿದ್ದೀವಿ. ವರ್ಕ್ ಇನ್ ಪ್ರೋಗ್ರೆಸ್, ವರ್ಕ್ ಸರ್ಟಿಫೈಡ್ ಅಮೌಂಟು 7,50,000. ಎಲ್ಲಿಂದ ಬಂತು ಸರ್ ವರ್ಕ್ ಸರ್ಟಿಫೈಡ್? ಎಸ್, 2014 ವರ್ಕ್ ಸರ್ಟಿಫೈಡ್ 7,50,000, ವರ್ಕ್ ಅನ್ಸರ್ಟಿಫೈಡ್ 8,000. ಸೊ 7,50,000, 8,000 ವರ್ಕ್ ಸರ್ಟಿಫೈಡು, ವರ್ಕ್ ಅನ್ಸರ್ಟಿಫೈಡು 7,58,000 ಔಟ್ಸೈಡಲ್ಲಿ ಹಾಕ್ಕೊಂಡಿದ್ದೀವಿ. ದೆನ್ ಮೆಟೀರಿಯಲ್ಸ್ ಅಟ್ ಸೈಟ್ ಎಲ್ಲಿದೆ ಅದು? ಅಗೈನ್ 2014 ಕಾಲಮಲ್ಲಿ ಮೆಟೀರಿಯಲ್ಸ್ ಅಟ್ ಸೈಟ್ 5,000 rupees. ದಟ್ ಈಸ್ ಕ್ಲೋಸಿಂಗ್ ಬ್ಯಾಲೆನ್ಸ್ ಆಫ್ ಮೆಟೀರಿಯಲ್ಸು ಎಂಡಿಂಗಲ್ಲಿ ಬಳಕೆ ಆಗದಿರೋ ಉಳಿದಿರೋ ಅಂಥದ್ದು. ಸೊ ದಟ್ ವಿ ಹ್ಯಾವ್ ಟೇಕನ್ 5,000 rupees ಹಿಯರ್. ಎನಿಥಿಂಗ್ ಎಲ್ಸ್ ಇನ್ ದ ಕ್ವಶನ್ ಅಂತ ನೋಡಿದ್ರೆ ಏನೂ ಇಲ್ಲ. ಕ್ಯಾಶ್ ರಿಸೀವ್ಡು ಅದು ಕ್ಯಾಲ್ಕುಲೇಟ್ ಮಾಡೋದಕ್ಕೆ ಮತ್ತು ಕಾಂಟ್ರಾಕ್ಟಿ ಅಕೌಂಟ್ಗೆ ಹೋಗುತ್ತೆ. ಸೊ ಕ್ಯಾಶ್ ರಿಸೀವನ್ನು ಇಲ್ಲೇನು ಎಂಟ್ರಿ ಮಾಡೋದಿಲ್ಲ. ಹಾಗಾಗಿ 2014 ಎಲ್ಲನೂ ಮುಗೀತು ನಮಗೆ. ನಾವು ಯು ಕ್ಯಾನ್ ಕ್ಲೋಸ್ 2014, ಐ ಮೀನ್ ಯು ಕ್ಯಾನ್ ಬ್ಯಾಲೆನ್ಸ್. ಸೊ ಯಾವ ಕಡೆ ಜಾಸ್ತಿ ಟೋಟಲ್ ಬರುತ್ತೆ, ಡೆಬಿಟಾ ಕ್ರೆಡಿಟಾ ಅಂತ ಅಬ್ಸರ್ವ್ ಮಾಡಿ. ಕ್ರೆಡಿಟ್ ಸೈಡ್ ಯು ಆರ್ ಹ್ಯಾವಿಂಗ್ 7,63,000. ರೈಟ್ ದಟ್ 7,63,000 ಹಿಯರ್ ಆ್ಯಂಡ್ ಟ್ರೈ ಟು ಫೈಂಡ್ ದ ಬ್ಯಾಲೆನ್ಸ್. The balance is profit. That profit you should take it as notional profit. ಇದನ್ನು ಏನಂತ ಕರಿತೀವಿ? NP, ನೋಷನಲ್ ಪ್ರಾಫಿಟ್. ಸರ್, ಈ ನೋಷನಲ್ ಪ್ರಾಫಿಟ್ ಈಗ ಇಲ್ಲಿಗೆ ಬರಬೇಕಲ್ವ ಸರ್? ಮತ್ತು ಎಸ್, ಬೈ ಬ್ಯಾಲೆನ್ಸ್ ಬ್ರಾಡ್ ಡೌನ್ ಅಂತ ಹೇಳಿ ನೋಷನಲ್ ಪ್ರಾಫಿಟನ್ನು ಇಲ್ಲಿ ತೊಗೊಂಬರಬೇಕು. 1,98,000. ಸೊ ಈ 1,98,000 ತೊಗೊಂಡು ಬಂದಿದ್ದಾದಮೇಲೆ ಈ ಕಡೆ ಟು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್, ಟು ರಿಸರ್ವ್, ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಮತ್ತು ರಿಸರ್ವ್ ಅಮೌಂಟ್ ಬರಬೇಕು. 1,98,000 ನೋಷನಲ್ ಪ್ರಾಫಿಟ್ ಬಂದಿದೆ. ಈಗ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟಿಗೆ ನಾವು ಎಷ್ಟು ಟ್ರಾನ್ಸ್ಫರ್ ಮಾಡಬೇಕು ಅಂತ ನೋಡಿದ್ರೆ, ವಾಟ್ ಈಸ್ ದ ಕಂಪ್ಲೀಷನ್ ಸ್ಟೇಜ್ ಆಫ್ ದ ಕಾಂಟ್ರಾಕ್ಟ್ ನೋಡಿ. 10 lakhs rupees ಇಸ್ ದಿ ಕಾಂಟ್ರಾಕ್ಟ್ ಪ್ರೈಸು. ವರ್ಕ್ ಸರ್ಟಿಫೈಡ್ ಆಗಿರೋದು 7,50,000. ಸೊ 7,50,000 ಡಿವೈಡೆಡ್ ಬೈ 10 lakhs ಇಂಟು 100, ಯು ವಿಲ್ ಗೆಟ್ 75%. ಮುಕ್ಕಾಲು ಭಾಗ ಕೆಲಸ ಮುಗಿದೋಗಿದೆ, ಅಂದರೆ 75% ಕಾಂಟ್ರಾಕ್ಟ್ ಆಗೋಗಿದೆ. 75% ಕಾಂಟ್ರಾಕ್ಟ್ ಆಗಿದೆ ಅಂತಂದರೆ ನಾವೇನು ಮಾಡಬೇಕು? 2/3 ಆಫ್ ದ ಪ್ರಾಫಿಟ್ ಶುಡ್ ಬಿ ಟ್ರಾನ್ಸ್ಫರ್ ಟು ದಿ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್. 2/3 ಅಂದರೆ ನೋಷನಲ್ ಪ್ರಾಫಿಟ್ 1,98,000 ಇರೋದ್ರಿಂದ ಇಲ್ಲಿ ಕ್ಯಾಲ್ಕುಲೇಟ್ ಮಾಡೋಣ. 1,98,000 is the notional profit into 2/3 into cash received by work certified. Cash received ನೋಡಿ ಎಷ್ಟಿದೆ? 6 lakhs cash received divided by work certified 7,50,000. ಸೊ ಇಷ್ಟು ಪ್ರಾಫಿಟನ್ನು ನಾವು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡಬೇಕಾಗತ್ತೆ. ವೆನ್ ಯು ಸಾಲ್ವ್ ದಿಸ್ 1,98,000 ಇಂಟು 2/3 ಇಂಟು 6 lakh ಬೈ 7,50,000, ನೋಡಿ ಇಲ್ಲಿ ಬರಬೇಕಾಗಿರೋ ಪಾರ್ಟನ್ನು ನಾನು ಏನು ಮಾಡ್ತಾ ಇದ್ದೀನಿ? ಐ ಆಮ್ ಶೋಯಿಂಗ್ ಯು ಇನ್ ದ ನೆಕ್ಸ್ಟ್ ಸ್ಕ್ರೀನ್. ನೋಡಿ ಇಲ್ಲಿ ತೋರಿಸ್ತಾ ಇದ್ದೀನಿ. ಬ್ಯಾಲೆನ್ಸ್ 1,98,000. ಸೊ 1,98,000 ಇಂಟು 2/3 ಇಂಟು 6,75 ಮಾಡಿದ್ರೆ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡಿರುವಂಥ ಅಮೌಂಟ್ ಎಷ್ಟು? 1,05,600. ರಿಮೈನಿಂಗ್ ಬ್ಯಾಲೆನ್ಸನ್ನು ರಿಸರ್ವ್ ಅಂತ ಹೇಳಿ ತೋರಿಸ್ತಾ ಇದ್ದೀವಿ. ಬ್ಯಾಲೆನ್ಸಿಂಗ್ ಫಿಗರು 92,400 ರಿಸರ್ವ್. ದಯವಿಟ್ಟು ಗಮನಿಸಿ, ಇಲ್ಲಿಗೆ ನಾನು ಅಕೌಂಟನ್ನು ಬ್ರೇಕ್ ಮಾಡಿಲ್ಲ. ಜಸ್ಟ್ ಫಾರ್ ಯುವರ್ ಕನ್ವೀನಿಯನ್ಸ್ ಓನ್ಲಿ ನಾನೇನು ಮಾಡ್ತಾಯಿದ್ದೀನಿ, ಇದರ ಕಂಟಿನ್ಯೂಯೇಷನ್ನೇ ನಾನು ನಿಮಗೆ ತೋರಿಸ್ತಾ ಇರೋದು. ಇದರ ಕಂಟಿನ್ಯೂಯೇಷನ್ ನಾನು ಎಲ್ಲಿ ತೋರಿಸ್ತಾ ಇದ್ದೀನಿ? ಇಲ್ಲಿಂದ ತೋರಿಸ್ತಾ ಇದ್ದೀನಿ. ಓಕೆ, ಸೊ ಒಂದೇ ಕಾಂಟ್ರಾಕ್ಟ್ ಅಕೌಂಟಲ್ಲೇ ಕಂಟಿನ್ಯೂ ಆಗ್ತಾ ಇದೆ, ಎಲ್ಲೂ ಬ್ರೇಕ್ ಆಗಿಲ್ಲ, ಕ್ಲೋಸ್ ಆಗಿಲ್ಲ. ಕ್ಲಿಯರಾ? ಸೊ 2014ಗೆ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡಿದ್ದಾಯಿತು, ವರ್ಕ್ ಇನ್ ಪ್ರೋಗ್ರೆಸ್ ರಿಸರ್ವ್ ಆಯಿತು. ರೈಟ್. ನೆಕ್ಸ್ಟು 2015ಗೆ ಅದೇ ಕಾಂಟ್ರಾಕ್ಟ್ ಅಕೌಂಟಲ್ಲೇ ಎಂಟ್ರಿ ಮಾಡ್ತಾ ಬನ್ನಿ. 2015ಗೆ ಎಂಟ್ರಿ ಮಾಡೋದಕ್ಕೆ ಬಂದಾಗ ವರ್ಕ್ ಇನ್ ಪ್ರೋಗ್ರೆಸ್
ಎಕ್ಸಾಕ್ಟಾಗಿ ತುಂಬ ಕೇರ್ಫುಲ್ಲಾಗಿ ನೋಡ್ಕೊಳ್ಳಿ. ಇಲ್ಲೊಂದು ಫಾರ್ಮ್ಯಾಟು ಚಿಕ್ಕ ಫಾರ್ಮ್ಯಾಟು, ವರ್ಕ್ ಸರ್ಟಿಫೈಡ್ ಮತ್ತು ವರ್ಕ್ ಅನ್ಸರ್ಟಿಫೈಡ್ ಎರಡನ್ನು ತೊಗೊಂಬಂದು ಇಲ್ಲಿ ಬರೀಬೇಕು. ಯಾವುದಿದು ವರ್ಕ್ ಸರ್ಟಿಫೈಡ್ ಮತ್ತು ವರ್ಕ್ ಅನ್ಸರ್ಟಿಫೈಡು? ಓಪನಿಂಗ್ ಬ್ಯಾಲೆನ್ಸ್ ಆಫ್ ವರ್ಕ್ ಇನ್ ಪ್ರೋಗ್ರೆಸ್. ಓಪನಿಂಗ್ ಬ್ಯಾಲೆನ್ಸ್ ಆಫ್ ವರ್ಕ್ ಇನ್ ಪ್ರೋಗ್ರೆಸ್ ಎಲ್ಲಿರುತ್ತಪ್ಪ? ಇಲ್ಲಿ ನೋಡಿ, ಕಾಂಟ್ರಾಕ್ಟ್ ಅಕೌಂಟಲ್ಲಿ 2014 ನಾವೇನು ವರ್ಕ್ ಸರ್ಟಿಫೈಡು ವರ್ಕ್ ಅನ್ಸರ್ಟಿಫೈಡು ಎಂಟ್ರಿ ಮಾಡ್ಕೊಂಡಿರ್ತೀವೋ, ದಿ ಅಮೌಂಟ್ ಆಫ್ ವರ್ಕ್ ಸರ್ಟಿಫೈಡ್ ಮತ್ತು ವರ್ಕ್ ಅನ್ಸರ್ಟಿಫೈಡ್ 2014 ಏನು ಎಂಟ್ರಿ ಮಾಡಿರ್ತೀವೋ, ದಿಸ್ ವಿಲ್ ಗೋ ಟು ದ ನೆಕ್ಸ್ಟ್ ಇಯರ್ 2015 ಇಯರ್ಗೆ ಅದನ್ನು ಟ್ರಾನ್ಸ್ಫರ್ ಮಾಡ್ತಾ ಇದ್ದೀವಿ. ದ ಸೇಮ್ ಮ್ಯಾನರ್ ಇಲ್ಲಿ ನೋಡಿ, 2015ಗೆ ವರ್ಕ್ ಸರ್ಟಿಫೈಡ್ 7,50,000, ಅನ್ಸರ್ಟಿಫೈಡ್ 8,000. ಇದು ಕಂಪಲ್ಸರಿ ಐಟಮ್ಮು. ಕಾಂಟ್ರಾಕ್ಟ್ ಅಕೌಂಟನ್ನು 1 ವರ್ಷ ಮುಗಿಸಿ 2ನೇ ವರ್ಷದ ಕಾಂಟ್ರಾಕ್ಟ್ ಅಕೌಂಟನ್ನು ಬಿಗಿನ್ ಮಾಡಬೇಕಾದರೆ ಯು ಶುಡ್ ಸ್ಟಾರ್ಟ್ ದಿ ಕಾಂಟ್ರಾಕ್ಟ್ ಅಕೌಂಟ್ ವಿತ್ ಓಪನಿಂಗ್ ಬ್ಯಾಲೆನ್ಸಸ್ ಆಫ್ ವರ್ಕ್ ಇನ್ ಪ್ರೋಗ್ರೆಸ್. ಆ ಓಪನಿಂಗ್ ಬ್ಯಾಲೆನ್ಸಸ್ ಆಫ್ ವರ್ಕ್ ಇನ್ ಪ್ರೋಗ್ರೆಸ್ ಯಾವುದಪ್ಪ ಅಂತಂದರೆ ವರ್ಕ್ ಸರ್ಟಿಫೈಡ್ ಪ್ಲಸ್ ವರ್ಕ್ ಅನ್ಸರ್ಟಿಫೈಡ್ ಮೈನಸ್ ಪ್ರಾಫಿಟ್ ಇನ್ ರಿಸರ್ವ್. ಸರ್ಟಿಫೈಡ್ ವರ್ಕು ಅನ್ಸರ್ಟಿಫೈಡ್ ವರ್ಕು ಎರಡೂ ಆ್ಯಡ್ ಮಾಡಿಕೊಂಡು ಲೆಸ್ ಪ್ರಾಫಿಟ್ ಇನ್ ರಿಸರ್ವ್. ರಿಸರ್ವಲ್ಲಿರುವಂತಹ ಪ್ರಾಫಿಟನ್ನು ಲೆಸ್ ಮಾಡಬೇಕು. ರಿಸರ್ವಲ್ಲಿರೋ ಪ್ರಾಫಿಟ್ ಯಾವುದು? ಇಲ್ಲಿ ನೋಡಿ, 92,400. ಇಲ್ಲಿ ನಾವು ರಿಸರ್ವ್ ಅಂತ ಮೆನ್ಷನ್ ಮಾಡಿದ್ವಲ್ಲ. ನೋಷನಲ್ ಪ್ರಾಫಿಟನ್ನು 2/3 ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡಿಬಿಟ್ಟು ಉಳಿದಿರುತ್ತಲ್ಲ ಬ್ಯಾಲೆನ್ಸು ರಿಸರ್ವ್ಗೆ ಅಂತ ಹಾಕ್ಕೊಳ್ತೀವಲ್ಲ, ಆ ರಿಸರ್ವನ್ನು ತಗೊಂಡು ಬಂದು ಇಲ್ಲಿ ಸಬ್ಟ್ರ್ಯಾಕ್ಟ್ ಮಾಡ್ಕೋಬೇಕು. ಈ ಪ್ರೊಸೀಜರ್ ಒಂದು ಸ್ವಲ್ಪ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಕೇರ್ಫುಲ್ಲಾಗಿ. ಒಂದು ಕಾಂಟ್ರಾಕ್ಟು 1 ವರ್ಷಕ್ಕಿಂತ ಹೆಚ್ಚಿಗೆ 2 ಇಯರ್ಸೋ 3 ಇಯರ್ಸೋ ಒಂದು ಕಾಂಟ್ರಾಕ್ಟು ನಡೀಬೇಕಾದ್ರೆ ಮೊದಲನೇ ವರ್ಷದ ಕಾಂಟ್ರಾಕ್ಟನ್ನು ಪ್ರಿಪೇರ್ ಮಾಡ್ತೀವಿ. ಅದರಲ್ಲಿ ಬಂದಿರುವಂತಹ ನೋಷನಲ್ ಪ್ರಾಫಿಟ್ಟಿಂದ ಆ ವರ್ಷಕ್ಕೆ ಎಷ್ಟು ಪ್ರಾಫಿಟ್ ಟ್ರಾನ್ಸ್ಫರ್ ಮಾಡಬೇಕು ಬೇಸ್ಡ್ ಅಪಾನ್ ದ ಫಾರ್ಮುಲಾ ಟ್ರಾನ್ಸ್ಫರ್ ಮಾಡ್ಕೊಂಡ್ಬಿಟ್ಟು ಉಳಿದಿರೋದನ್ನು ರಿಸರ್ವ್ ಅಂತ ಹೇಳಿ ಅಲ್ಲಿ ಕ್ಲೋಸ್ ಮಾಡ್ತೀವಿ. ಕ್ಲೋಸ್ ಮಾಡಿದ ನೆಕ್ಸ್ಟ್ ಸ್ಟೆಪ್ಪಲ್ಲೇ ನೆಕ್ಸ್ಟ್ ಇಯರ್ ಶುರುವಾಗುತ್ತೆ. ಲೈಕ್ ಇನ್ ದಿಸ್ ಪ್ರಾಬ್ಲಮ್ 2015 ಇಲ್ಲಿ ಶುರುವಾಗುತ್ತೆ. 2015 ಶುರುವಾದಾಗ ಬೇರೆ ಐಟಮ್ಸ್ ಎಲ್ಲವನ್ನು ಎಂಟ್ರಿ ಮಾಡೋದಕ್ಕಿಂತ ಮೊದಲು ಓಪನಿಂಗ್ ವರ್ಕ್ ಇನ್ ಪ್ರೋಗ್ರೆಸ್ ಎಂಟ್ರಿ ಆಗಬೇಕು. ಓಪನಿಂಗ್ ವರ್ಕ್ ಇನ್ ಪ್ರೋಗ್ರೆಸ್ ಅಂದರೆ 3 ಐಟಮ್ಸ್ ಯು ಹ್ಯಾವ್ ಟು ರಿಮೆಂಬರ್ ವೆರಿ ವೆರಿ ಕೇರ್ಫುಲಿ. ದಟ್ ಈಸ್ ಪ್ರೀವಿಯಸ್ ಇಯರ್ಸ್ ವರ್ಕ್ ಸರ್ಟಿಫೈಡ್, ಪ್ರೀವಿಯಸ್ ಇಯರ್ಸ್ ವರ್ಕ್ ಅನ್ಸರ್ಟಿಫೈಡ್. ಪ್ರೀವಿಯಸ್ ಇಯರ್ದು ಸರ್ಟಿಫೈಡ್ ವರ್ಕು ಅನ್ಸರ್ಟಿಫೈಡ್ ವರ್ಕು ಎರಡನ್ನು ಆ್ಯಡ್ ಮಾಡಿಕೊಂಡು ಅದರಿಂದ ಪ್ರೀವಿಯಸ್ ಇಯರಿನ ಪ್ರಾಫಿಟ್ ರಿಸರ್ವ್, ಪ್ರೀವಿಯಸ್ ಇಯರಿನ ರಿಸರ್ವ್, ನಾನು ಪ್ರಾಫಿಟ್ ಅನ್ನಲ್ಲ, ಆಮೇಲೆ ಪ್ರಾಫಿಟ್ ಅಂದರೆ ನೀವು ಇದು ಅಂದ್ಕೊಂಡ್ಬಿಡ್ತೀರಿ, ಅದಲ್ಲ, ರಿಸರ್ವ್. ಇಲ್ಲಿ ಕೆಳಗಡೆ ತೋರಿಸಿದ್ದೀವಲ್ಲ ಇದು ರಿಸರ್ವ್. ಸೊ ರಿಸರ್ವನ್ನು ನಾವು ಲೆಸ್ ಮಾಡಬೇಕು. ಯಾವುದರಿಂದ ಲೆಸ್ ಮಾಡಬೇಕು? ಸರ್ಟಿಫೈಡ್ ಮತ್ತು ಅನ್ಸರ್ಟಿಫೈಡ್ ವರ್ಕನ್ನು ತೋರಿಸಿರ್ತೀವಲ್ಲ ಅದರ ಅಮೌಂಟ್ಸಿಂದ ನಾವು ಅದನ್ನು ಲೆಸ್ ಮಾಡಬೇಕು. ಓಕೆ, ಸೊ ಕ್ಲಿಯರ್ ಆಯ್ತಲ್ಲ? 1 ವರ್ಷದಿಂದ ಇನ್ನೊಂದು ವರ್ಷಕ್ಕೆ ಕಾಂಟ್ರಾಕ್ಟ್ ಅಕೌಂಟನ್ನು ನೀವು ಕಂಟಿನ್ಯೂ ಮಾಡ್ತಾ ಹೋಗಬೇಕಾದರೆ ಡೆಬಿಟ್ ಸೈಡಲ್ಲಿ ಮೊದಲನೇ ಐಟಮ್ ನೀವು ಎಂಟ್ರಿ ಮಾಡಬೇಕಾಗಿರೋದು ಪ್ರೀವಿಯಸ್ ಇಯರಿನ ವರ್ಕ್ ಇನ್ ಪ್ರೋಗ್ರೆಸ್. ಪ್ರೀವಿಯಸ್ ಇಯರಲ್ಲಿರುವಂತಹ ವರ್ಕ್ ಸರ್ಟಿಫೈಡ್ ಮತ್ತು ವರ್ಕ್ ಅನ್ಸರ್ಟಿಫೈಡ್ ಎರಡವನ್ನು ಆ್ಯಡ್ ಮಾಡಿಕೊಂಡು ಅದರಲ್ಲಿ ಪ್ರೀವಿಯಸ್ ಇಯರ್ ರಿಸರ್ವ್ಗೆ ಎಷ್ಟು ಇಟ್ಕೊಂಡಿದ್ವು ಅಮೌಂಟ್ ಅಷ್ಟನ್ನು ಲೆಸ್ ಮಾಡ್ಕೊಂಬಿಟ್ಟು ಉಳಿದಿರೋದು ಔಟ್ಸೈಡ್ ಕಾಲಮಲ್ಲಿ ಎಂಟ್ರಿ ಮಾಡ್ತೀವಿ. ಮಾಡಿದ ಆದಮೇಲೆ ಪ್ರೀವಿಯಸ್ ಇಯರಲ್ಲಿ ಕ್ಲೋಸಿಂಗ್ ಸ್ಟಾಕ್ ಆಫ್ ಮೆಟೀರಿಯಲ್ಸ್ ಏನಾದ್ರು ಇದ್ದರೆ ಅದನ್ನು ಎಂಟ್ರಿ ಮಾಡಬೇಕು. ಕ್ಲೋಸಿಂಗ್ ಸ್ಟಾಕ್ ಆಫ್ ಮೆಟೀರಿಯಲ್ಸ್ ಅಟ್ ಸೈಟ್ 5,000 rupees. ನೋಡಿ, ಪ್ರೀವಿಯಸ್ ಇಯರ್ ಕಾಂಟ್ರಾಕ್ಟ್ ಅಕೌಂಟಲ್ಲಿ ಮೆಟೀರಿಯಲ್ಸ್ ಅಟ್ ಸೈಟ್ 5,000 ಇದೆಯಲ್ಲ, ದಟ್ 5,000 ಶುಡ್ ಬಿ ಎಂಟರ್ಡ್ ಹಿಯರ್. ಮೆಟೀರಿಯಲ್ಸ್ ಅನ್ಯೂಸ್ಡ್ ಡ್ಯೂರಿಂಗ್ ದ ಲಾಸ್ಟ್ ಇಯರ್, ಹೋದ ವರ್ಷ ಅದು ಬಳಕೆ ಆಗದಿರ ಹಾಗೆ ಇಟ್ಕೊಂಡಿದ್ವಿ, ಯೂಸ್ ಮಾಡ್ದಿರ, ಅದನ್ನು ಈ ವರ್ಷ ಯೂಸ್ ಮಾಡ್ಕೊಳ್ಳೋದಕ್ಕೆ ತಗೊಳ್ತಾ ಇದ್ದೀವಿ. ಸೊ ಕ್ಲೋಸಿಂಗ್ ಲಾಸ್ಟ್ ಇಯರ್ಸ್ ಕ್ಲೋಸಿಂಗ್ ಸ್ಟಾಕ್ ಆಫ್ ಮೆಟೀರಿಯಲ್ಸ್ ವಿಲ್ ಬಿಕಮ್ ದಿಸ್ ಇಯರ್ಸ್ ಓಪನಿಂಗ್ ಸ್ಟಾಕ್ ಆಫ್ ಮೆಟೀರಿಯಲ್ಸ್. ಸೊ ಮೆಟೀರಿಯಲ್ಸ್ ಅಟ್ ಸೈಟ್ ಬ್ರಾಟ್ ಡೌನ್. ನಾವೇನಾದರೂ ಪ್ಲ್ಯಾಂಟನ್ನು ಕೂಡ ಓಪನಿಂಗ್ ಬ್ಯಾಲೆನ್ಸು ಕ್ಲೋಸಿಂಗ್ ಬ್ಯಾಲೆನ್ಸು ಎರಡೂ ಎಂಟ್ರಿ ಮಾಡ್ಕೊಳ್ಳೋದಿದ್ದರೆ ಆವಾಗ ಪ್ಲ್ಯಾಂಟ್ ಅಟ್ ಸೈಟ್ ಅಂತಾನು ಕೂಡ ಎಂಟ್ರಿ ಮಾಡ್ತೀವಿ.
ಪ್ರೀವಿಯಸ್ ಇಯರ್ದು ಪ್ಲಾಂಟೆಡ್ ಸೈಟ್ ಅಂತಲೂ ತೊಗೊಂಬಂದು ಎಂಟ್ರಿ ಮಾಡ್ತೀವಿ. ಈ ಪ್ರಾಬ್ಲಮಲ್ಲಿ ನಾವು ಓಪನಿಂಗ್ ಮತ್ತು ಕ್ಲೋಸಿಂಗ್ ಬ್ಯಾಲೆನ್ಸಸ್ ಆಫ್ ಪ್ಲಾಂಟ್ ಎಂಟ್ರಿ ಮಾಡ್ದಿರ ಬರೀ ಡಿಪ್ರಿಸಿಯೇಷನ್ ತೊಗೊಂಡಿರೋದ್ರಿಂದ ಓಪನಿಂಗ್ ಬ್ಯಾಲೆನ್ಸ್ ಆಫ್ ಪ್ಲಾಂಟಲ್ಲಿ ತಗೊಳ್ಳೋ ಅವಶ್ಯಕತೆ ಬರೋದಿಲ್ಲ. ದೆನ್ ಅದಷ್ಟು ಆದಮೇಲೆ ಉಳಿದಿರೋ ಅಂಥದ್ದು ಎಕ್ಸ್ಪೆನ್ಸಸ್ ರಿಲೇಟಿಂಗ್ ಟು 2015. ಮೆಟೀರಿಯಲ್ಸ್ ಇಶ್ಯೂಡ್ 84,000, ಡೈರೆಕ್ಟ್ ವೇಜಸ್ 1,05,000, ಡೈರೆಕ್ಟ್ ಎಕ್ಸ್ಪೆನ್ಸಸ್ 10,000, indirect expenses 1,400. All these expenses should go to the contract account debit side. ನೋಡಿ, materials issued 84,000, direct wages 1,05,000, direct expenses 10,000, indirect expenses 1,400. ಅದಷ್ಟು ಆದಮೇಲೆ ಡಿಪ್ರಿಸಿಯೇಷನ್ ಆನ್ ಪ್ಲ್ಯಾಂಟನ್ನು ಎಂಟ್ರಿ ಮಾಡಬೇಕು. ಡಿಪ್ರಿಸಿಯೇಷನ್ ಆನ್ ಪ್ಲ್ಯಾಂಟ್ ಒಂದು ಸ್ವಲ್ಪ ಕೇರ್ಫುಲ್ಲಾಗಿ ಇಲ್ಲಿ ಅಬ್ಸರ್ವ್ ಮಾಡಿ. ಡಿಪ್ರಿಸಿಯೇಷನ್ ಆನ್ ಪ್ಲ್ಯಾಂಟು 2ನೇ ವರ್ಷಕ್ಕೆ ಎಷ್ಟು ಬರುತ್ತೆ ಅನ್ನೋದು. ಎಸ್, ಒರಿಜಿನಲ್ ವ್ಯಾಲ್ಯೂ ಆಫ್ ಪ್ಲ್ಯಾಂಟ್ 2014 14,000 ಇತ್ತು. 2014. ಸೊ 2014 ಎಲ್ಲ ಆ ಪ್ಲ್ಯಾಂಟನ್ನು ನಾವು ಯೂಸ್ ಮಾಡ್ಕೊಂಡ್ವಿ. ಯೂಸ್ ಮಾಡ್ಕೊಂಡಾಗ ಏನಾಯಿತು, ಕ್ಲೋಸಿಂಗ್ ಬ್ಯಾಲೆನ್ಸು 7,000 ಬಂತು. ಸೊ 7,000 ಅಂದರೆ 7,000 ಡಿಪ್ರಿಸಿಯೇಷನ್ ಹೋಗ್ಬಿಟ್ಟು 7,000 2015ಗೆ ಓಪನಿಂಗ್ ಬ್ಯಾಲೆನ್ಸು. ಇದು ಡಿಪ್ರಿಸಿಯೇಷನ್. ಈ ಡಿಪ್ರಿಸಿಯೇಷನನ್ನು ಇಲ್ಲಿ ತೋರಿಸಿದ್ದೀವಿ ನಾವು. ಡಿಪ್ರಿಸಿಯೇಷನ್ 7,000 ಅಂತ ಫಸ್ಟ್ ಇಯರಲ್ಲಿ, ರೈಟ್. ಸೊ 14 7,000 ಡಿಪ್ರಿಸಿಯೇಷನ್ ಹೋದರೆ ಇನ್ನೆಷ್ಟು ಉಳಿದಿದೆ ನಮಗೆ? 7,000 ಇದೆ. 2015 ಇನ್ನೊಂದು 2,000 ರೂಪೀಸ್ ಡಿಪ್ರಿಸಿಯೇಷನ್, ಇನ್ನೊಂದು 2,000 ರೂಪೀಸ್ ಪ್ಲ್ಯಾಂಟ್ ಬಂದಿದೆ ನಮಗೆ. ದಟ್ ಮೀನ್ಸ್ 2015 7,000 ಲಾಸ್ಟ್ ಇಯರ್ ಬ್ಯಾಲೆನ್ಸ್ ಇತ್ತು ನಮಗೆ, ಪ್ಲಸ್ ದಿಸ್ ಇಯರ್ 2,000 ರೂಪೀಸ್ ಪ್ಲ್ಯಾಂಟನ್ನು ಇಶ್ಯೂ ಮಾಡ್ತಾ ಇದ್ದೀವಿ. ದಟ್ ಮೀನ್ಸ್ ಟೋಟಲ್ ವ್ಯಾಲ್ಯೂ ಆಫ್ ಪ್ಲ್ಯಾಂಟ್ ಎಷ್ಟು? 9,000 ರೂಪೀಸ್ ಇದೆ ನಮ್ಮ ಹತ್ರ. ಬಟ್ ಆ್ಯಸ್ ಪರ್ ದ ಕ್ವಶನ್ ವಾಟ್ ದೇ ಆರ್ ಟೆಲ್ಲಿಂಗ್, 2015ಗೆ ವ್ಯಾಲ್ಯೂ ಆಫ್ ಪ್ಲ್ಯಾಂಟ್ ಅಟ್ ದ ಎಂಡ್ ಈಸ್ 5,000. ಸೊ ಎಂಡಿಂಗಲ್ಲಿ 5,000 ಇದ್ದರೆ ಪ್ಲ್ಯಾಂಟು, ಇನ್ 4,000 ಇರಬೇಕಲ್ಲ. 9 - 5 4 ಏನಾಯಿತು? ದಟ್ 4 ಈಸ್ ಕಾಲ್ಡ್ ಡಿಪ್ರಿಸಿಯೇಷನ್. ಸೊ ಯು ಹ್ಯಾವ್ ಟು ಎಂಟರ್ ಡಿಪ್ರಿಸಿಯೇಷನ್ ಆ್ಯಸ್ 4,000. ಡಿಪ್ರಿಸಿಯೇಷನ್ ಇಲ್ಲಿ 4,000 ಹೇಗೆ ಬರ್ತಾ ಇದೆ ನೋಡಿದ್ರೆ ನೋಡಿ. ಡಿಪ್ರಿಸಿಯೇಷನ್ 4,000 ಹೇಗೆ ಬಂದಿದೆ ಅನ್ನೋದನ್ನು ಇಲ್ಲಿ 14,000 ಫಸ್ಟ್ ಇಯರ್ದು ಪ್ಲಸ್ 2,000 ಸೆಕೆಂಡ್ ಇಯರು, ಟೋಟಲ್ 14 + 2 16. ಅದರಲ್ಲಿ ಫಸ್ಟ್ ಇಯರ್ ಕ್ಲೋಸಿಂಗ್ ಬ್ಯಾಲೆನ್ಸ್ 7,000, ಸೆಕೆಂಡ್ ಇಯರ್ ಕ್ಲೋಸಿಂಗ್ ಬ್ಯಾಲೆನ್ಸ್ 5,000 ಅಂದರೆ 4,000 ಉಳಿಯುತ್ತೆ. ಸೊ ಒಂದೇ ಐಟಮನ್ನು ಡಿಫ್ರೆಂಟಾಗಿ ಕ್ಯಾಲ್ಕುಲೇಟ್ ಮಾಡ್ಬೋದು. ಸೊ ನೀವು ಕನ್ಫ್ಯೂಷನ್ ಆಗದಿರ ಹುಷಾರಾಗಿ ನೋಡ್ಕೊಳ್ಳಿ. ಇನ್ನೊಂದು ಸಲ ಪ್ಲ್ಯಾಂಟ್ ಅಡ್ಜಸ್ಟ್ಮೆಂಟನ್ನು ಇಲ್ಲಿ ನೋಡೋಣ. ಒರಿಜಿನಲ್ ಪ್ಲ್ಯಾಂಟ್ 14,000 ಇತ್ತು 2014. ಕ್ಲೋಸಿಂಗ್ ಬ್ಯಾಲೆನ್ಸು 7,000 ಆಗೋಯಿತು. 7,000 ಆಗೋಯಿತು ಅಂತ ನಮ್ಗೆ ಹೇಗೆ ಗೊತ್ತು? ಇಲ್ಲಿ ಮೆನ್ಷನ್ ಮಾಡಿದ್ದಾರೆ ಕ್ವಶನಲ್ಲಿ. ಸೊ 14,000 ಇದ್ದಿದ್ದು ಪ್ಲ್ಯಾಂಟ್ ವ್ಯಾಲ್ಯೂ 7,000 ಆಗೋಗಿದೆ ಅಂತಂದರೆ ಇನ್ನು 7,000 ಏನಾಯಿತು? ಡಿಪ್ರಿಷಿಯೇಟ್ ಆಗೋಯಿತು ಅಂತ ನಾವು ಅರ್ಥ ಮಾಡ್ಕೋಬೇಕು. ಸೊ ಅಲ್ಲಿಗೆ ಡಿಪ್ರಿಸಿಯೇಷನ್ 7,000 ಹೋದರೆ 7,000 ಕ್ಲೋಸಿಂಗ್ ಬ್ಯಾಲೆನ್ಸ್ ಇದೆ. ಸೊ ಆ ಕ್ಲೋಸಿಂಗ್ ಬ್ಯಾಲೆನ್ಸ್ 7,000ಗೆ ಮತ್ತೆ 2015 ಇನ್ನೊಂದು 2,000 ರೂಪಾಯಿ ಪ್ಲ್ಯಾಂಟನ್ನು ಕಳಿಸಿದ್ದಾರೆ. ಸೊ 7 + 2 ನಮ್ಮ ಹತ್ರ ಇರೋ ಪ್ಲ್ಯಾಂಟ್ 9 ಆಯಿತು. ಮತ್ತೆ ಹೇಳ್ತಾರೆ 2015 ಎಂಡಿಂಗಲ್ಲಿ 5,000 ರೂಪೀಸ್ ಪ್ಲ್ಯಾಂಟ್ ಉಳ್ಕೊಂಡಿದೆ. 9 5 ಉಳ್ಕೊಂಡಿದೆ ಅಂದರೆ ಏನು? ಇನ್ನು 4 ಖಾಲಿಯಾಗಿದೆ. ಏನಾಯಿತು 4 ಅಂತಂದರೆ ಡಿಪ್ರಿಸಿಯೇಷನ್ ಆಗೋಗಿದೆ. ನಾವು ಯೂಸ್ ಮಾಡಿದ್ದಕ್ಕೆ ಅದು ಡಿಪ್ರಿಸಿಯೇಷನ್ ಆಗೋಗಿದೆ. ಆ 4,000 ಡಿಪ್ರಿಸಿಯೇಷನ್. ಸೊ ಫಸ್ಟ್ ಇಯರ್ಗೆ 7,000 ಡಿಪ್ರಿಸಿಯೇಷನ್, ಸೆಕೆಂಡ್ ಇಯರ್ಗೆ 4,000 ಡಿಪ್ರಿಸಿಯೇಷನನ್ನು ಚಾರ್ಜ್ ಮಾಡ್ಕೊಂಡಿದ್ದೀವಿ ಪ್ಲ್ಯಾಂಟ್ಗೆ. ಅದು ಮಾಡ್ಕೊಂಡಿದ್ದಾದಮೇಲೆ ಕಮ್ ಟು ದ ಕ್ರೆಡಿಟ್ ಸೈಡ್ ಆಫ್ ದಿ ಕಾಂಟ್ರಾಕ್ಟ್ ಅಕೌಂಟ್. ಬೈ ಕಾಂಟ್ರಾಕ್ಟಿ ಅಕೌಂಟ್. ಯಾಕೆ ಬೈ ಕಾಂಟ್ರಾಕ್ಟಿ ಅಕೌಂಟ್ ಅಂತ ತೋರಿಸ್ತಿದ್ದೀನಿ ಅಂತಂದರೆ 2015 ಕಾಂಟ್ರಾಕ್ಟ್ ಈಸ್ ಫಿನಿಶ್ಡ್. 14 ಪೆಂಡಿಂಗ್ ಇತ್ತು, ಬರೀ 75% ಆಗಿತ್ತು. 15 ಬಂದಾಗ ಕ್ಲೋಸ್ ಆಗೋಗಿದೆ, ಫುಲ್ಲಿ ಕಂಪ್ಲೀಟೆಡ್ ವರ್ಕ್. ಸೊ ಬೈ ಕಾಂಟ್ರಾಕ್ಟಿ ಅಕೌಂಟ್ 10 lakh, ಮೆಟೀರಿಯಲ್ಸ್ ಅಟ್ ಸೈಟ್ 7,000. ಇದೆಲ್ಲಿತ್ತು ಕ್ವಶನಲ್ಲಿ ನೋಡಿ, ಇಲ್ಲಿ 2015 ಕೆಳಗಡೆ ಮೆಟೀರಿಯಲ್ಸ್ ಅಟ್ ಸೈಟ್ 7,000 ರೂಪೀಸ್. ದಟ್ ಈಸ್ ಕ್ಲೋಸ್ಡ್ ಸ್ಟಾಕ್ ಆಫ್ ಮೆಟೀರಿಯಲ್ಸ್, ಕ್ಲೋಸಿಂಗ್ ಸ್ಟಾಕ್ ಆಫ್ ಮೆಟೀರಿಯಲ್ಸ್ ಫೈನಲಿ ನಾಟ್ ಯೂಸ್ಡ್. ಅದನ್ನು ಹಾಕ್ಕೊಂಡಿದ್ದೀವಿ. ಮತ್ತು ಇಲ್ಲೇನು ಸರ್ ಪ್ಲ್ಯಾಂಟ್ ಏನು ಹಾಕೋಷ್ಟಿಲ್ವಾ? ಇಲ್ಲ, ಯಾಕೆಂದರೆ ನಾವು ಬರೀ ಡಿಪ್ರಿಸಿಯೇಷನ್ ತೊಗೊಂಡಿದ್ವಿ. ಸಪೋಸ್ ಓಪನಿಂಗು ಕ್ಲೋಸಿಂಗ್ ತೊಗೊಳೋಗಿದ್ದಿದ್ರೆ ಇಲ್ಲಿ ಓಪನಿಂಗ್ ಪ್ಲ್ಯಾಂಟು, ಅಲ್ಲಿ ಕ್ಲೋಸಿಂಗ್ ಸ್ಟಾಕು ನಾವು ತೋರಿಸ್ಬಹುದಾಗಿತ್ತು. ಇಲ್ಲಿ ಈ ಪ್ರಾಬ್ಲಮಲ್ಲಿ ತೋರಿಸಿಲ್ಲ. ದೇರ್ ಫೋರ್ ಇಲ್ಲಿ 2 ಐಟಮ್ಸ್ ಇರುತ್ತೆ, ಕಾಂಟ್ರಾಕ್ಟ್ ಅಕೌಂಟು, ಮೆಟೀರಿಯಲ್ಸ್ ಅಟ್ ಸೈಟು, ಇನ್ನು ಬೇರೆ ಏನೂ ಬರೋದಿಲ್ಲ. ಸೊ ಆ್ಯಡ್ ಮಾಡ್ಕೊಳ್ಳಿ. 10,07,000, ಹಿಯರ್ ಆಲ್ಸೋ 10,07,000. ವೆನ್ ಯು ಸಬ್ಟ್ರಾಕ್ಟ್ ದ ಬ್ಯಾಲೆನ್ಸ್ ಫಿಗರ್ ಶುಡ್ ಬಿ 1,32,000 ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟಿಗೆ.
ಸರ್ ಇದು ನೋಷನಲ್ ಪ್ರಾಫಿಟಾ? ಇಲ್ಲ, 1,32,000 ಕಂಪ್ಲೀಟ್ ಫೈನಲ್ ಪ್ರಾಫಿಟ್. ಯಾಕೆ? ಕಾಂಟ್ರಾಕ್ಟ್ ಈಸ್ ಕಂಪ್ಲೀಟೆಡ್. ಯಾವಾಗ ನಾವು ನೋಷನಲ್ ಪ್ರಾಫಿಟ್ ತೊಗೊಳ್ತೀವಿ, ಕಾಂಟ್ರಾಕ್ಟ್ ಇನ್ಕಂಪ್ಲೀಟ್ ಇದ್ದಾಗ. ಇಲ್ಲಿ ಕಂಪ್ಲೀಟ್ ಆಗೋಗಿದೆ. ಮತ್ತು ಇಲ್ಲಿ ಮೇಲೆ ತೊಗೊಂಡಿದ್ದೀವಲ್ಲ ಸರ್ ಇಲ್ಲಿ, ಎಸ್, ಅಲ್ಲಿ 2014ನಲ್ಲಿ ಕಾಂಟ್ರಾಕ್ಟು ಮುಗಿದಿರಲಿಲ್ಲ, ಕಂಪ್ಲೀಟ್ ಆಗಿರಲಿಲ್ಲ. 2015ಗೆ ಬಂದಾಗ ಕಂಪ್ಲೀಟ್ ಆಯಿತು. 2014ನಲ್ಲಿ ಬರೀ 75% ಕಾಂಟ್ರಾಕ್ಟ್ ಕೆಲಸ ಮುಗಿದಿತ್ತು. ಇನ್ಕಂಪ್ಲೀಟ್ ಇರೋದ್ರಿಂದ ಅದನ್ನು ನೋಷನಲ್ ಪ್ರಾಫಿಟ್ ಅಂತ ಹೇಳಿ ಇನ್ಕಂಪ್ಲೀಟ್ ಕಾಂಟ್ರಾಕ್ಟನ್ನು ಯಾವ ರೀತಿ ಮಾಡಿದೋ ಅದನ್ನು ಮಾಡಿದ್ದೀವಿ. 2015 ಬಂದಾಗ ಕಾಂಟ್ರಾಕ್ಟ್ ಫುಲ್ಲಿ ಕಂಪ್ಲೀಟ್ ಆಗೋಗಿರೋದ್ರಿಂದ ನಮಗೆ ವರ್ಕ್ ಸರ್ಟಿಫೈಡು ಅನ್ಸರ್ಟಿಫೈಡ್ ಎಲ್ಲ ಏನೂ ಬರೋದಿಲ್ಲ. ಡೈರೆಕ್ಟಾಗಿ ಕಾಂಟ್ರಾಕ್ಟಿ ಅಕೌಂಟ್ ಅಂತ ಹಾಕ್ಬಿಟ್ಟು ಕ್ಲೋಸ್ ಮಾಡಿಬಿಡ್ತೀವಿ. ಬರುವ ಪ್ರಾಫಿಟ್ ಎಲ್ಲವನ್ನು ಕೂಡ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡಿಬಿಡ್ತೀವಿ. ಇಲ್ಲಿ ಮತ್ತೆ ರಿಸರ್ವು, ನೋಷನಲ್ ಪ್ರಾಫಿಟು, ಫಾರ್ಮುಲಾ ಏನೂ ಇಲ್ಲ. ಫುಲ್ ಪ್ರಾಫಿಟ್ ಟ್ರಾನ್ಸ್ಫರ್ ಟು P&L ಅಕೌಂಟ್ ಬಿಕಾಸ್ ಕಾಂಟ್ರಾಕ್ಟ್ ಇಸ್ ಕಂಪ್ಲೀಟೆಡ್. ಇದಿಷ್ಟು ಕಾಂಟ್ರಾಕ್ಟ್ ಅಕೌಂಟಿಗೆ ನಾವು ಮಾಡಬೇಕಾಗಿರೋದು. ಕಾಂಟ್ರಾಕ್ಟೀಸ್ ಅಕೌಂಟ್ ಮಾಡಿದಾಗ ಕಾಂಟ್ರಾಕ್ಟೀಸ್ ಅಕೌಂಟ್ ಅಂದರೆ ಹೀ ಈಸ್ ದ ಪರ್ಸನ್ ಹೂ ಹ್ಯಾಸ್ ಗಿವನ್ ವರ್ಕ್ ಟು ಅಸ್. ಅವನ ಅಕೌಂಟ್ ಪ್ರಿಪೇರ್ ಮಾಡಬೇಕಾದ್ರೆ 2014ನಲ್ಲಿ ಬೈ ಕ್ಯಾಶ್ 6 lakhs. ಹೇಗೆ ಗೊತ್ತಾಯಿತು? ಕ್ವಶನಲ್ಲಿ ಮೆನ್ಷನ್ ಮಾಡಿದ್ದಾನೆ ಕ್ಯಾಶ್ ರಿಸೀವ್ಡ್ 6 lakhs ಅಂತ. ನೋಡಿ, ಕ್ಯಾಶ್ ರಿಸೀವ್ಡ್ ಫ್ರಮ್ ಕಾಂಟ್ರಾಕ್ಟಿ 6 lakh ಅಂತ ಮೆನ್ಷನ್ ಮಾಡಿರೋದ್ರಿಂದ ಸೊ ನಮಗೆ ಕಾಂಟ್ರಾಕ್ಟಿಯಿಂದ 6 lakhs ಬಂದಿದೆ ಅನ್ನೋದನ್ನು ಎಂಟ್ರಿ ಮಾಡಿದ್ದೀವಿ. ಬ್ಯಾಲೆನ್ಸ್ ಅಷ್ಟೇ, ಏನೂ ಇಲ್ಲ, ಒಂದೇ ಎಂಟ್ರಿ. ಬೈ ಕ್ಯಾಶ್ 6 lakhs ಟು ಬ್ಯಾಲೆನ್ಸ್ ಕ್ಯಾರಿ ಡೌನ್, ಕ್ಲೋಸ್. ಮತ್ತು 15ಗೆ ಬಂದಾಗ ಆ ಬ್ಯಾಲೆನ್ಸನ್ನು ಮತ್ತೆ ತೊಗೊಂಡು ಬನ್ನಿ. ಇಲ್ಲಿ 6 lakhs ಇಲ್ಲಿದೆಯಲ್ಲ ಬ್ಯಾಲೆನ್ಸು, ಆ ಬ್ಯಾಲೆನ್ಸನ್ನು ಮತ್ತೆ ಬ್ರಾಡ್ ಡೌನ್ ಮಾಡ್ಕೊಳ್ಳಿ 6 lakhs. ಬೈ ಕ್ಯಾಶ್ 4 lakhs. ಯಾಕೆ? ಕಾಂಟ್ರಾಕ್ಟ್ ಅಕೌಂಟ್ 10 lakhs. ಕಾಂಟ್ರಾಕ್ಟ್ ಅಕೌಂಟು 10 lakhs ಇರೋದ್ರಿಂದ ಉಳಿದಿರೋ 4 lakhs ಬಂದಿರುತ್ತೆ. ಟೋಟಲ್ ಕಾಂಟ್ರಾಕ್ಟ್ ಪ್ರೈಸೇ 10 lakhs ಆದರೆ 14ನಲ್ಲಿ 6 ಲಕ್ಷ ಕೊಟ್ಬಿಟ್ಟಿದ್ದಾನೆ ಅವನು ನಮಗೆ ಅಂದರೆ ಇನ್ನೆಷ್ಟು ಕೊಡಬೇಕು ಇವಾಗ? ಮುಗ್ದಿರೋವಾಗ 4 lakhs ಅಷ್ಟೇ. ಆ 4 lakhs ಬ್ಯಾಲೆನ್ಸು ಕ್ಯಾಶ್ ಅವನ ಹತ್ರ ಕೊಟ್ಬಿಡ್ತಾನೆ ಅನ್ನೋಂಥ ರೀತಿಯಲ್ಲಿ ಎಂಟ್ರಿ ಮಾಡ್ತೀವಿ. ದಿಸ್ ಈಸ್ ಕಾಂಟ್ರಾಕ್ಟೀಸ್ ಅಕೌಂಟ್. Go through each and every item of the expenditure, ವರ್ಕ್ ಸರ್ಟಿಫೈಡು, ಕ್ಯಾಶ್ ರಿಸೀವ್ಡು, ಪ್ರತಿಯೊಂದು ತುಂಬ ಕೇರ್ಫುಲ್ಲಾಗಿ ಅಬ್ಸರ್ವ್ ಮಾಡಿ ಯಾವ್ಯಾವ ಐಟಮನ್ನು ಎಲ್ಲಿ ಹೇಗೆ ಟ್ರೀಟ್ ಮಾಡಿದ್ದೀವಿ ಅನ್ನೋದು. ಇಫ್ ಯು ಹ್ಯಾವ್ ಎನಿ ಕ್ವಶನ್ಸ್ ಇನ್ ದಿಸ್ ಸಮ್, you know how to contact me, call me or message me. First try to understand, watch the video more than once and try to understand. ಒಂಚೂರು ಕಾಂಪ್ಲೆಕ್ಸ್ ಆಗೇ ಇರುತ್ತೆ, ತುಂಬ ಕೇರ್ಫುಲ್ಲಾಗಿ ಅರ್ಥ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡಿ. ಓಕೆ, ಸೊ ಡೋಂಟ್ ವರಿ, ಇಫ್ ಯು ಸ್ಟಿಲ್ ಹ್ಯಾವ್ ಕ್ವಶನ್ಸ್ ಇನ್ ದಿಸ್, ನಾನು ನಿಮಗೆ ಐ ವಿಲ್ ಮೇಕ್ ಯು ಅಂಡರ್ಸ್ಟ್ಯಾಂಡ್. ಸೊ ವಿಲ್ ಕ್ಲೋಸ್ ದಿಸ್ ಹಿಯರ್.